ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ. ದೇಹದ ಮೇಲೆ, ಚರ್ಮದ ಮೇಲೆ ಏನೋ ಕವರಿಂಗ್ ಆಯ್ತು ಅಥವಾ ಗುಳ್ಳೆ ತರ ಆಯ್ತು, ಅದ್ರ ಸುತ್ತ ನೀವು ಡಾರ್ಕ್ ಬ್ಲೂ ಹಾಕಿ ಆಕಾಶ ತತ್ವವನ್ನು ಕಡಿಮೆ ಮಾಡ್ಕೋಬಹುದು ಅಂತ ನಾನು ತಿಳ್ಕೊಟ್ಟಿದ್ದೀನಿ ನಿಮ್ಗೆ. ಆದ್ರೆ ದೇಹದ ಒಳಗಡೆ ಇರ್ತಕ್ಕಂಥ ಆರ್ಗನ್ ನಲ್ಲೂ ಕೂಡ ಕೆಲವೊಮ್ಮೆ ಎಕ್ಸ್ಟ್ರಾ ಗ್ರೋತ್ ಆಗ್ಬಿಡುತ್ತೆ. ಯಾವ ತರ ಅಂತಂದ್ರೆ ಹೆಣ್ಮಕ್ಳಿಗೆ ಎಂಡೋಮೆಟ್ರಿಕ್ ಥಿಕ್ನೆಸ್ ಅಂತ ಆಗುತ್ತೆ. ಅಂದ್ರೆ ಯುಟರಸ್ ದಪ್ಪ ಆಗ್ಬಿಟ್ಟಿರುತ್ತೆ. ಅಂದ್ರೆ ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿದೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಯುಟರಸ್ ಜಾಯಿಂಟಿಗೆ ನೀವು ಆಕಾಶ ತತ್ವವನ್ನು ಕಡಿಮೆ ಮಾಡ್ಬೇಕು. ಬಲಗೈ ಹೆಬ್ಬೆರಳು ಮೊದಲನೇ ಜಾಯಿಂಟಿಗೆ ಆಕಾಶ ತತ್ವವನ್ನ ಕಡಿಮೆ ಮಾಡ್ತಕ್ಕಂಥ ಡಾರ್ಕ್ ಬ್ಲೂ ಕಲರ್ ಹಚ್ಚಬೇಕು. ನೀವು ಡಾಕ್ಟರ್ ಹತ್ರ ಕೆಲವೊಂದ್ಸಲ ಟೆಸ್ಟ್ ಮಾಡಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಯುಟರಸ್ ಕವರಿಂಗ್ ದಪ್ಪ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಇದಕ್ಕೂ ಪ್ರೊಟೆಕ್ಟಿವ್ ಲೇಯರ್ ಇರ್ತಾ, ಲೇಯರ್ ದಪ್ಪ ಆಗಿದೆ ಅಂತ ಹೇಳ್ತಾರೆ. ಎಂಡೋಮೆಟ್ರಿಕ್ ಥಿಕ್ನೆಸ್ ಅಂತ ಹೇಳ್ತಾರೆ. ಟೆಸ್ಟಿಕಲ್ಸ್ ನಲ್ಲಿ ಕೆಲವರಿಗೆ ಊತ ಬಂದಿರತ್ತೆ. ಆ ತರ ಊತ ಬಂದ್ರೆ ಹೈಡ್ರೋಸಿಲ್ ವೆರಿಕೋಸಿಲ್ ಅಂತ ಹೇಳ್ತಾರೆ. ಅದಕ್ಕೇನ್ ಮಾಡ್ಬೇಕು ಅಂತಂದ್ರೆ ಇದೇ ಜಾಯಿಂಟ್, ಬಲಗೈ ಕಿರು ಬೆರಳು ಮಧ್ಯದ ಜಾಯಿಂಟ್, ಇದು ಟೆಸ್ಟಿಕಲ್ ಮತ್ತು ಓವರಿಸ್ ಜಾಯಿಂಟ್. ಇಲ್ಲಿ ನೀವು ನಂಬರ್ 1 ಪರ್ಪಲ್ ಕಲರ್ ಎಲ್ಲ ಬಡಿಬೇಕು. ನಂಬರ್ 1 ಪರ್ಪಲ್ ಕಲರ್ ಅಲ್ಲ, ನಂಬರ್ 1 ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಬರಿಬೇಕು. ಯಾಕೆಂದ್ರೆ ಆಕಾಶ ತತ್ವವನ್ನು ಕಡಿಮೆ ಮಾಡ್ಬೇಕು. ಅಲ್ಲಿ ಊತ ಬಂದಿರುತ್ತಲ್ವಾ, ಟೆಸ್ಟಿಕಲ್ಸ್ ಅಲ್ಲಿ ಊತ ಬಂದಿದೆ ಅಂತಂದ್ರೆ ಹೈಡ್ರೋಸಿಲ್ ವೆರಿಕೋಸಿಲ್ ಅಂತ ಹೇಳ್ತಾರೆ. ಟೆಸ್ಟಿಕಲ್ಸ್ ಅಲ್ಲಿ ಊತ ಬಂದಿರುತ್ತೆ, ಕೆಲವೊಮ್ಮೆ ಸಿಸ್ಟ್ ಆಗಿರುತ್ತೆ, ಕೆಲವೊಮ್ಮೆ ಗರ್ಭಕೋಶದಲ್ಲೂ ಸಿಸ್ಟ್ ಆಗಿರುತ್ತೆ. ಅಂಥದಕ್ಕೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಆಕಾಶ ತತ್ವವನ್ನು ಕಡಿಮೆ ಮಾಡ್ಬೇಕು. ಎಲ್ಲೇ ಸಿಸ್ಟ್ ಆಗಿದೆ ಅಂದ್ರೂ ಕೂಡ ಆ ಆರ್ಗನ್ನಿಗೆ ನೀವು ಆಕಾಶ ತತ್ವವನ್ನು ಕಡಿಮೆ ಮಾಡ್ಬೇಕು. ಸಿಸ್ಟ್ ಆಗಿದೆ ಅಂದ್ರೆ ಎಕ್ಸ್ಟ್ರಾ ತಾನೆ, ಆಕಾಶ ತತ್ವ ಜಾಸ್ತಿ ಆಗಿದೆ ಅಂತ. ಊದ್ಕೊಂಡಿದೆ ಅಂದ್ರೆ ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿದೆ. ಎಲ್ಲೇ ಊದ್ಕೊಂಡಿರ್ಲಿ ಆ ರಿಫ್ಲೆಕ್ಸಿಗೆ ಅಥವಾ ಆ ಆರ್ಗನ್ನಿನ ಜಾಯಿಂಟಿಗೆ ಊದ್ಕೊಂಡಿದೆ, ಅಲ್ಲಿ ಸಿಸ್ಟ್ ಆಗಿದೆ, ಎಂಡೋಮೆಟ್ರಿಕ್ ಥಿಕ್ನೆಸ್ ಆಗಿದೆ, ಟೆಸ್ಟಿಕಲ್ ಸಿಸ್ಟ್ ಆಗಿದೆ ಅಥವಾ ಟೆಸ್ಟಿಕಲ್ ಊತ ಬಂದಿದೆ, ಈ ತರ ಎಲ್ಲ ಆದಾಗ ನೀವು ಆಕಾಶ ತತ್ವವನ್ನು ಕಡಿಮೆ ಮಾಡಬೇಕು. ಆಗ ಆಯಾ ಆರ್ಗನಿನ ರಿಫ್ಲೆಕ್ಸ್ ಮೇಲೂ ಕೂಡ ನಂಬರ್ 1 ಡಾರ್ಕ್ ಬ್ಲೂ ಅಂತ ಬರೀಬಹುದು, ಅಥವಾ ಜಾಯಿಂಟ್ಗಳಲ್ಲಿ ಆಯಾ ರಿಫ್ಲೆಕ್ಸಿನ ಜಾಯಿಂಟ್ಗಳಲ್ಲಿ ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಆ ಕೈ ಚಿತ್ರವನ್ನ ತೋರಿಸಿದ್ದೆ ನಿಮ್ಗೆ. ಅದು ನಿಮ್ಗೆ ಇದ್ರಲ್ಲೂ ಸಿಗುತ್ತೆ, ಆಯುರ್ವೇದಿಕ್ ಅಕ್ಯುಪ್ರೆಷರ್ ಜಾಯಿಂಟ್ ಅಂತೇಳಿ ನೀವು ನೋಡ್ಕೊಳ್ಳಿ, ಗೂಗಲ್ ಅಲ್ಲಿ ಸಿಗುತ್ತೆ. ಅದನ್ನ ಬೇಕಾದ್ರೆ ಒಂದು ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ. ಅದ್ರ ಪ್ರಕಾರ ಯಾವ್ಯಾವ ಆರ್ಗನ್ನಿನ ಜಾಯಿಂಟ್ ಇದೆಯೋ ಆ ಆರ್ಗನ್ನಿನ ಜಾಯಿಂಟಿಗೆ ನಿಮ್ಮ ದೇಹದಲ್ಲಿ ಯಾವ ಆಕಾಶ ತತ್ವವನ್ನು ಜಾಸ್ತಿ ಮಾಡಬೇಕು ಅಥವಾ ಆಕಾಶ ತತ್ವವನ್ನು ಕಡಿಮೆ ಮಾಡಬೇಕು. ಆಕಾಶ ತತ್ವವನ್ನು ಜಾಸ್ತಿ ಮಾಡಲಿಕ್ಕೆ ಪರ್ಪಲ್ ಕಲರು, ಆಕಾಶ ತತ್ವವನ್ನು ಕಡಿಮೆ ಮಾಡಲಿಕ್ಕೆ ಡಾರ್ಕ್ ಬ್ಲೂ ಕಲರ್. ಇದನ್ನು ಉಪಯೋಗಿಸ್ಕೊಂಡು ನಿಮ್ಮ ದೇಹದಲ್ಲಿ ಆಕಾಶ ತತ್ವದ ನಿರ್ವಹಣೆಯನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡ್ಕೋಬಹುದು. ನಿಮ್ಮ ಯಾವ್ದಾದ್ರು ಅಭಿಪ್ರಾಯ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.